ಬೇಬಿ ಗುಡ್ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಹಾಯ್ ಬೇಬಿ ಗುಡ್ ಮಾರ್ನಿಂಗ್. ನಿದ್ದೆ ಆಯ್ತಾ? ಏನು ನಿದ್ದೆ ಜೋಡಿಸಿರೋದು? ಅಡುಗೆ ಮನೆ ಮೇಲೆ ಅಡುಗೆ ಮಾಡ್ತಾ ಇದೆಯಾ? ಅದೇ ಅಡುಗೆ ಮಾಡ್ತಾ ಇದ್ದು. ತೋಟಕ್ಕೆ ಹೋಗಿ ಬರ್ತೀನಿ, ಬಾಯ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇತ್ತೀಚೆಗಂತೂ ಬೆಳಗ್ಗೆಯಿಂದನೇ ಮಾಡ್ತಾ ಇರೋದು, ಅದರಲ್ಲಿ ಹೊಸದೇನೂ ಇಲ್ಲ. ಇವತ್ತು ಹಸು ಕಟ್ಟೋದು ಬೆಳಗ್ಗೆ ಟೈಮ್ ನಂದಾಗಿತ್ತು ಡ್ಯೂಟಿ. ಹಾಗಾಗಿ ಹಸುಗಳನ್ನೆಲ್ಲ ಹೊಡ್ಕೊಂಡು ಬಂದು ತೋಟಕ್ಕೆ ಮೇವಿ ಕಟ್ಟಿದೆ. ಇವಾಗ ವಾಪಸ್ ಮತ್ತೆ ಶುಂಠಿ ಹೊಲ್ದ ಹತ್ರ ಹೋಗೋದು. ದೂರ ಏನಿಲ್ಲ, ನಮ್ಮ ಮನೆಗೆ ಹತ್ರನೇ ಆಗುತ್ತೆ. ಹಾಗಾಗಿ ಒಳ್ಳೆ ವಾಕು ಕೂಡ ಆಗುತ್ತೆ. ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ಬೋದು. ಒಂದು 5 ನಿಮಿಷಕ್ಕೆ, ಒಂದು 10 ನಿಮಿಷಕ್ಕೆ ಹೋಗ್ಬೋದು, 10 ನಿಮಿಷ ಬರೋದು ಅಷ್ಟೇ. ನಿಧಾನಕ್ಕೆ ಬರ್ತೀನಿ ಅಂದರೆ 10 ನಿಮಿಷ ಸಾಕು. ನೋಡಿ, ಅಲ್ಲಿ 2 ಕರು ಕಟ್ತಾ ಇದ್ದೀನಿ. ಈ ಹಸು ಇಲ್ಲಿ ಬಂದು ನಿಂತ್ಕೊಂಡು ಫುಲ್ಲು ಏನು ಚಿಗುರಿರುತ್ತೆ ಅದನ್ನು ಮಾತ್ರ ತಿನ್ನೋದು, ಬಲ್ತಿರೋದನ್ನು ಯಾವುದೂ ತಿಂತಾ ಇಲ್ಲ. ಹಸು ಮತ್ತು ಕರು ಎಲ್ಲ ತೋಟಕ್ಕೆ ಬಿಗಿಯಾಗಿ ಮೇವಿ ಕಟ್ಟಿ ಇವಾಗ ವಾಪಸ್ ನನ್ನ ಕೆಲಸಕ್ಕೆ ಹೋಗೋದು. ನೋಡಿ ಎಷ್ಟು ಚೆನ್ನಾಗಿ ಮೇವು ಬಂದಿದೆ ಅಂತ. ಇದಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಸುಗಳು ಈ ನೇಪಿಯರ್ ಕಡಿತಾ ಇದ್ದರೆ ಅದ್ರ ಬಾಯಲ್ಲಿ ನೀರು ಹನಿತಾ ಇರುತ್ತೆ, ಅಷ್ಟೊಂದು ನೀರಿರುತ್ತೆ. ಬೆಳಗ್ಗೆ ಒಳ್ಳೆ ವಾಕ್ ಕೂಡ ಆಯಿತು. ನೇಚರ್ ನೋಡೋದಕ್ಕೇ ಒಂಥರ ಬ್ಯೂಟಿಫುಲ್ ಅಂತ ಅನ್ನಿಸ್ತಾ ಇರುತ್ತೆ. ಬಿಸಿಲು ಬರೋದಕ್ಕಿಂತ ಮುಂಚೆ ಸ್ವಲ್ಪ ಬಿಸಿಲು ಬರ್ತಾ ಇರುತ್ತೆ. ಹಕ್ಕಿಗಳ ಸೌಂಡು, ಸಿಕ್ಕಾಪಟ್ಟೆ ಹಕ್ಕಿಗಳಿರುತ್ತೆ, ಗಿಳಿಗಳಿರುತ್ತೆ. ಅದರ ಸೌಂಡ್ ಕೇಳೋದೇ ಒಂಥರ ಚೆಂದ. ಮತ್ತು ಅಲ್ಲಿಂದ ವಾಪಸ್ ನಾನು ಕೆಲಸಕ್ಕೆ ಬಂದೆ. ನೋಡಿ, ಆ ಕಡೆ ಶುಂಠಿ ಕಳೆ ಕಿತ್ತಿರೋದು, ಈ ಕಡೆ ಕೀಳಬೇಕಾಗಿರೋದು. ಈ ಥರ ಡಿಫ್ರೆನ್ಸ್ ಕಾಣುತ್ತೆ. ಈ ಥರ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನೇಚರ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಈ ಥರ ತುಂಬ ಚೆನ್ನಾಗಿತ್ತು. ಈಗ ನನ್ನ ಮಾಮೂಲಿ ಕೆಲಸ ಶುರುವಾಗತ್ತೆ. ನೋಡಿ, ಇನ್ನೂ ಚಿಗುರು ಬರ್ತಾ ಇರೋದಿದೆ, ಚೆನ್ನಾಗಿ ಬಂದಿರೋದು ಇದೆ, ಇನ್ನೂ ಸಣ್ಣದು ಬಂದಿದೆ. ನೀರು ಚೆನ್ನಾಗಿ ಎಲ್ಲಿ ಬಂದಿರುತ್ತೆ ಅಂದರೆ ನೀರು ಹೊಡೆದಿರ್ತೀವಿ ಆ ಜಾಗದಲ್ಲಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಕಳೆ ಎಲ್ಲ ತೆಗೆದಿರ್ತೀವಲ್ಲ ಅದನ್ನೆಲ್ಲ ಒಂದು ಹತ್ರ ಹಾಕಿರ್ತೀನಿ, ಬಿಟ್ಟರೆ ಮತ್ತು ಅಲ್ಲೇ ಚಿಗುರು ಬರುತ್ತೆ. ಹೋಸಲ ಗೊತ್ತಿಲ್ಲಲೇ ಕಳೆ ಕಿತ್ತಿರೋದು ಒಂದು ಹತ್ರ ಹಾಕಿ ಆಗಿಬಿಟ್ಟು ಫುಲ್ ಎಲ್ಲ ಚಿಗುರು ಬಂದುಬಿಟ್ಟಿತ್ತು. ಅಂದರೆ ಹಾಕಿರ್ತೀವಲ್ಲ ಆ ಜಾಗದಲ್ಲೇ ಫುಲ್ ಗಟ್ಟಿಗೆ ಆಗಿಬಿಟ್ಟಿರುತ್ತೆ, ದೊಡ್ಡ ಗಿಡ ಆಗಿರುತ್ತೆ. ಹಾಗಾಗಿ ಕಿತ್ತಾದಮೇಲೆ, ಕಳೆ ಎಲ್ಲ ತೆಗೆದಾದ್ಮೇಲೆ ಅದನ್ನು ಕೂಡ ಒಂದು ಕಡೆ ತೊಗೊಂಡೋಗಿ ಸೈಡಿಗೆ ಎತ್ತಿ ಹಾಕೋದು. ಕಲಿತಾ ಹೋದರೆ ಕಲಿಯೋದು ತುಂಬಾ ಇರುತ್ತೆ. ನಾವು ಏನು ಕಲ್ತಿರ್ತೀವಿ ಅದು ಏನೇನೂ ಅಲ್ಲ, ಅದು 0%, 1% ಅಂತ ಅನ್ನಿಸ್ತಾ ಇರುತ್ತೆ. ಕಲಿಯೋದು ಇನ್ನೂ 99% ಇರುತ್ತೆ. ಇವತ್ತು ತಿಂಡಿ ಬೆಳಗ್ಗೆ ನಾನು ಬಿಸಿಬೇಳೆಭಾತ್ ಮಾಡಿದ್ದೆ. ಅಂದರೆ ತರಕಾರಿ ಎಲ್ಲ ನೈಟೇ ಕಟ್ ಮಾಡಿ ಎತ್ತಿಟ್ಟಿದ್ದೆ, ಬಟಾಣಿಕಾಳು ನೆನೆಸಿದ್ದೆ. ಹೇಗೆ ಅಂತಂದರೆ ಟೊಮೊಟೊನೇ ಇಲ್ಲ, ಟೊಮೊಟೊ ನೆನಪೇ ಇಲ್ಲ. ತರಕಾರಿ ಎಲ್ಲ ಕಟ್ ಮಾಡಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಿದ್ನಲ್ಲ ಇಲ್ಲಿ ಬೇಯೋದಕ್ಕೆ ಇಡೋದಕ್ಕೆ, ಆವಾಗ ನೆನಪಾಗ್ತದೆ ಟೊಮೊಟೊ ಇಲ್ಲ ಅಂತ. ಫಸ್ಟು ಟೈಮ್ ಟೊಮೊಟೊ ಇಲ್ಲದೆ ಬಿಸಿಬೇಳೆಭಾತ್ ಮಾಡಿದ್ದೀನಿ. ಕಲರ್ ಸ್ವಲ್ಪ ಕಡಿಮೆ ಕಾಣಿಸ್ತು. ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿದ್ದೆ ಟೊಮೊಟೊ ಬದಲಿಗೆ. ಆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗೇ ಇತ್ತು. ಪಲಾವೆಲ್ಲ ಆದರೆ ನಂಗೆ ಟೊಮೊಟೊ ಇಲ್ಲ ಅಂತಂದರೆ ತಿನ್ನೋದಕ್ಕೇ ಆಗೋದಿಲ್ಲ. ಬಟ್ ಬಿಸಿಬೇಳೆಭಾತ್ ಅಲ್ವಾ, ಅಡ್ಜಸ್ಟ್ ಆಗುತ್ತೆ. ಇದನ್ನು ಲಡ್ಡುಗೆ ಸ್ವಲ್ಪ ಎತ್ತಿಡ್ತೀನಿ. ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಮಸಾಲೆ ಹಾಕೋದಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಎತ್ತಿಟ್ಟು ನಮಗೆ ನಂತರ ಮಸಾಲೆ ಹಾಕ್ಕೊಳ್ಳೋದು. ಕಲರ್ ಸ್ವಲ್ಪ ಕಡಿಮೆ ಅನ್ನಿಸ್ತು. ಅದೇ ಟೊಮೊಟೊ ಇದ್ದಿದ್ರೆ ಕೆಂಪುಗೆ ಚೆನ್ನಾಗಿ ಕಾಣಿಸೋದು, ಟೊಮೊಟೊ ಇರಲಿಲ್ಲ. ಹಾಗಾಗಿ ನನಗೆ ಫೇವ್ರೇಟ್ ತಿಂಡಿಗಳಲ್ಲಿ ಇದು ಕೂಡ ಒಂದು. ಮುಂಚೆ ಕೊಬ್ಬರಿ ಎಲ್ಲ ಪೀಸ್ ಮಾಡಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೆ, ಬಟ್ ಇವಾಗ ತುರಿದಾಕ್ತೀನಿ. ಈ ಥರ ಟೇಸ್ಟು ಕೂಡ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇವರಿಬ್ಬರು ಆಟ ನೋಡೋದೇ ಒಂಥರ ಚೆಂದ ಅಂತ ಹೇಳ್ಬೋದು. ಇವಾಗ ಪಾಪ ಅಮ್ಮ ಆಟ ಆಡ್ತಾ ಇರೋದು. ನಿತ್ಯ ಅಮ್ಮ, ಲಡ್ಡು ಪಾಪ ತೊಡೆ ಮೇಲೆ ಮಲಗಿಸ್ಕೊಂಡು ಪಾಪನ್ನೆಲ್ಲ ಮಲಗಿಸ್ತಾರಲ್ಲ ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಾಗ ಅವರಿಬ್ಬರು ಅದೇ ಥರ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಒಂದು ಸಲ ಟೀಚರು ಸ್ಟೂಡೆಂಟ್ ಅಂತೆ, ಒಂದು ಸಲ ಅಕ್ಕ ತಂಗಿ, ಒಂದು ಸಲ ಅಮ್ಮ ಮಗಳು. ಈ ಥರ ಅವರಿಗೆ ಬೇಜಾರಾಗ್ದಂಗೆ ಅದು ಅಡುಗೆ ನೋಡಿ ಎಲ್ಲ ಜೋಡಿಸ್ಕೊಂಡಿರೋದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹೊಸದಂತ ಏನೂ ಇಲ್ಲ, ಅದೇ ನಾರ್ಮಲ್ ರೋಟೀನ್, ನಾರ್ಮಲ್ ಬ್ಯುಸಿ ರೋಟೀನ್. ತೋಟಕ್ಕೆ ಹೋಗೋದು, ಕೆಲಸ ಮುಗಿಸೋದು, ಮನೆಗೆ ಬರೋದು, ರೆಸ್ಟ್ ತೊಗೊಳ್ಳೋದು, ಮನೆ ಕೆಲಸ ಮುಗಿಸೋದು, ಮತ್ತು ವಾಪಸ್ ತೋಟಕ್ಕೆ ಹೋಗೋದು, ಇದೇ ಥರ ಇದೆ. ವೆಡ್ಡಿಂಗ್ ಆ್ಯನಿವರ್ಸರಿಗೆ, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ
ನಾನು ವ್ಲಾಗ್ ಹಾಕೋದಕ್ಕಿಂತ ಮುಂಚೆನೇ ಏನು ಸ್ಪೆಷಲ್ ಅಂತ ಕೇಳ್ದಂಗೆ ವೆಡ್ಡಿಂಗ್ ಡೇ ಅಂತ ಕಮೆಂಟ್ ಹಾಕಿದ್ರಿ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ವಿಶ್ ಮಾಡಿದ್ರಿ. ಹಾಗೆ ನಾನು ವ್ಲಾಗನ್ನು ಹಾಕಿದ ಮೇಲೆ ಅದಕ್ಕೂ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಅಂತ ಅಂದರೆ ಒಳ್ಳೊಳ್ಳೆ ರೀತಿಯಾಗಿ ವಿಶ್ ಮಾಡಿದ್ದೀರ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅತಿ ಹೆಚ್ಚು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಬರ್ತಡೇಗಾಗಿರ್ಬೋದು, ನನ್ನ ಮಕ್ಕಳು ಬರ್ತಡೇಗಾಗಿರ್ಬೋದು, ಆ್ಯನಿವರ್ಸರಿಗಾಗಿರಬಹುದು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದರು ಅಷ್ಟು ಜನ ಮಾತ್ರ ಮುಂಚೆ ವಿಶ್ ಮಾಡೋರು. ಈಗ ನನ್ನ ಫ್ಯಾಮಿಲಿ ದೊಡ್ಡದಾಗಿದೆ, ಹಾಗಾಗಿ ವಿಶ್ ಕೂಡ ಜಾಸ್ತಿ ಬರುತ್ತೆ. ಯಾರೆಲ್ಲ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಮ್ಮ ವಾಷಿಂಗ್ ಮಿಷಿನ್ ಹೇಗಿದೆ ಅಂತಂದರೆ ನೀಟಾಗಿ ಬಟ್ಟೆ ವಾಶ್ ಮಾಡುತ್ತೆ. ಅಂತಂದರೆ ಎಷ್ಟೇ ಬಟ್ಟೆ ರೋಸ್ ಆಗಿದ್ರೂ ಕೂಡ ನೀಟಾಗಿ ವಾಶ್ ಮಾಡುತ್ತೆ. ಬಟ್ ಅದಕ್ಕೆ ನೀರು ನಾವೇ ಹಾಕಬೇಕು, ಮತ್ತು ಬಟ್ಟೆ ನಾವು ಜಾಲಿಸ್ಬೇಕು, ಒಣಗಿಸ್ಬೇಕು. ಅಂದರೆ ಡ್ರೈ ಏನು ಮಾಡೋದಿಲ್ಲ, ಬರೀ ಜಸ್ಟ್ ವಾಶ್ ಮಾಡುತ್ತೆ ಅಷ್ಟೇ. ಅದು ಮತ್ತೆ ನಾವು ಇನ್ನೊಂದು ಸಲ ಜಾಲಿಸಿ ಒಣಗಾಕಿದರೆ ಬಟ್ಟೆ ಕೆಲಸ ಮುಗಿಯುತ್ತೆ. ಹಾಗಾಗಿ ಅದು ಕೂಡ ಒಂದು ಕೆಲಸನೇ ನನ್ನ ಪ್ರಕಾರ, ಅಲ್ಲ ಅಂತೇನಲ್ಲ. ಒಣಗಿಸಿ ಮತ್ತು ಡ್ರೈ ಮಾಡಿದ ಮೇಲೆ ಎತ್ತಿಟ್ಟು ಫೋಲ್ಡ್ ಮಾಡಬೇಕಲ್ಲ, ಹಾಗಾಗಿ. ಇವಾಗ ಮಾಮೂಲಿ ವಾಷಿಂಗ್ ಮಿಷಿನ್ ಆದರೆ ನೀರು ಅದೇ ತೊಗೊಳುತ್ತೆ, ಅದಕ್ಕೆ ನೀರು ಹಾಕ್ಬೇಕಂತೇನಿಲ್ಲ, ಅದೇ ತೊಳೆದು ಹಿಂಡಿ ಅರ್ಧಂಬರ್ಧ ಡ್ರೈ ಮಾಡಿ ಕೊಡುತ್ತೆ. ಬಟ್ ನಮ್ದು ಆ ಥರ ಇಲ್ಲ. ಒಂದೇನು ಅಂತಂದರೆ ತುಂಬ ನೀಟಾಗಿ ವಾಶ್ ಮಾಡುತ್ತೆ. ನನ್ನ ಸ್ಕಿನ್ ಕೇರ್ ಬಗ್ಗೆನೂ ಕೇಳ್ತಾ ಇರ್ತೀರಲ್ಲ, ನಾವು ಒಳ್ಳೆ ಫುಡ್ ತಿನ್ನಬೇಕು ಅಂತಲೂ ಹೇಳಿದ್ದೆ, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಹಾಗಾಗಿ ಮತ್ತೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೇಗೆ ಅಂತ ಅಂದರೆ, ನಾವು ಪಿಲ್ಲೋ ಯೂಸ್ ಮಾಡ್ತೀವಲ್ಲ ಮಲಗಬೇಕಾದ್ರೆ ತಲೆ ದಿಂಬು, ಅದು ಪಿಲ್ಲೋ ಕವರ್ ಕೂಡ ತುಂಬ ನೀಟಾಗಿರಬೇಕಂತೆ. ಅದು ಜಾಸ್ತಿ ಗಲೀಜಾಗಿದ್ರೂ ಕೂಡ ಮುಖದ ಮೇಲೆ ಮೊಡವೆ ಪಿಂಪಲ್ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ವಾರಕ್ಕೊಂದು ಸಲನಾದ್ರೂ ಪಿಲ್ಲೋ ಕವರ್ಸ್ನೆಲ್ಲ ವಾಶ್ ಮಾಡಿ ಹಾಕ್ತೀನಿ. ಪಿಲ್ಲೋ ಕವರ್ಸ್ ರೋಸ್ ಆಗಿದ್ದರೆ ಅಥವಾ ಅದ್ರದ್ದಲ್ಲಿ ಏನಾದ್ರೂ ಇದ್ದರೆ ಗ್ಯಾರಂಟಿ ಪಿಂಪಲ್ಸ್ ಆಗುತ್ತೆ. ಹಾಗಾಗಿ ವಾರಕ್ಕೊಂದು ಸಲನಾದ್ರೂ ಕ್ಲೀನ್ ಮಾಡ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಟಿ ವಿ ನೋಡಿ, ರೆಸ್ಟ್ ಮಾಡಿ, ಎಡಿಟ್ ಮಾಡಿ, ಡೈಲಿ ಇವಾಗ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಪುಟಾಣಿ ವೀಡಿಯೋ 8ರಿಂದ 8:15 ನಿಮಿಷ 9 ನಿಮಿಷ ಅಷ್ಟೇ ಇರುತ್ತೆ. ಆದ್ರೂ ಎಡಿಟ್ ಮಾಡಲೇಬೇಕು, ಅದರದ್ದೇ ಕೆಲಸ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ತೋಟಕ್ಕೆ ಬಂದೆ. ಅದು ಇವಾಗ ಒಂದು 4-5 ದಿನದಿಂದ ಕಂಟಿನ್ಯೂಸಾಗಿ ಕಳೆ ತೆಗಿತಾ ಇದ್ದೀನಲ್ಲ, ಅದು ಕಷ್ಟ ಇಲ್ಲ ಅಂತಂದ್ರೂ ಸ್ವಲ್ಪ ಕೈಯೆಲ್ಲ ಉರಿ ಬರ್ತಾಯಿತ್ತು. ನೈಟು ಮಲಗಿದಾಗ ಫುಲ್ ಕೈಯೆಲ್ಲ ಸ್ವಲ್ಪ ಉರಿ ಅಂತ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಗ್ಲೌಸ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಹಾಕೊಂಡಾಗ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಕಳೆ ತೆಗಿಬೇಕಾದ್ರೆ ಸ್ವಲ್ಪ ಏನೋ ಒಂಥರ ಅನ್ನಿಸ್ತಾಯಿತ್ತು. ಬಟ್ ಬಿಟ್ಟರೆ ಸರಿ ಹೋಗೋದಿಲ್ಲ ಅಂತ ಹಾಕ್ಕೊಂಡೆ ತೆಗೆದೆ. 1 ಅವರ್ ಆದಮೇಲೆ ಸರಿ ಹೋಯಿತು. ಕಳೆ ಕೀಳೋದು ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಅವಾಗ. ಆಗ ಕೈ ಕೂಡ ಸ್ವಲ್ಪನೂ ಉರಿಯೋದಿಲ್ಲ, ಸೇಫಾಗಿರುತ್ತೆ ಅಂತ ಅನ್ನಿಸ್ತು. ಗರ್ಕೆ ಆ ಥರ ಏನಾದ್ರೂ ಇದ್ದರೆ, ಜೋರಾಗಿ ಏನಾದರೂ ಹೇಳಿದ್ರೆ ಕೈಯೇ ಕಟ್ಟಾಗುತ್ತೆ. ಬ್ಲೇಡಲ್ಲಿ ಕುಯ್ಯುತ್ತಲ್ಲ ಆ ಥರ ಕುಯ್ಯುತ್ತೆ. ಬಟ್ ಗ್ಲೌಸ್ ಇದ್ದರೆ ಆ ಥರ ಏನೂ ಆಗೋಲ್ಲ. ನೋಡಿ, ಒಂದೊಂದು ಸಾಲಿಗೆ ಇಷ್ಟಿಷ್ಟು ಬರ್ತಾ ಇರುತ್ತೆ. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದೆ. ಈ ಥರ ಕಾಣಿಸ್ತಾ ಇದೆ. ಕ್ಲೀನ್ ಮಾಡಿದ ಮೇಲೆ ಈ ಪೋರ್ಷನ್ ಪೂರ್ತಿ ಕ್ಲೀನ್ ಆಯಿತು. ಇವಾಗ ನಾಳೆಯಿಂದ ಫಸ್ಟು ಹೊಸದಕ್ಕೆ ಹೋಗಬೇಕು. ಮತ್ತು ಸಂಜೆ ಆಯಿತು, ವಾಪಸ್ ತೋಟದಿಂದ ಮನೆಗೆ ಹಸುಗಳನ್ನು ಹೊಡ್ಕೊಂಡು ಹೋಗೋ ಕೆಲಸ ನಂದಾಗಿತ್ತು. ಚೆನ್ನಾಗಿ ತಿಂದಿದೆ. ಬೆಳಗ್ಗೆ ನೀವು ನೋಡಿದರೆ ಗೊತ್ತಿರುತ್ತೆ, ನನ್ನ ಕ್ಯಾಮ್ರಾ ಹೋದ ತಕ್ಷಣ ಮಾತಾಡ್ತಾ ಇತ್ತು. ಯಾರಾದರೂ ಬಂದರೆ ಸೌಂಡ್ ಮಾಡುತ್ತೆ. ನೋಡಿದ್ರಲ್ಲ ಮೇವು ಎಷ್ಟೊಂದಿತ್ತು ಅಂತ, ಎಲ್ಲ ತಿಂದು ಖಾಲಿ ಮಾಡಿತ್ತು. ಆದರೂ ಹೊಟ್ಟೆ ಸ್ವಲ್ಪ ಖಾಲಿ ಥರ ಕಾಣಿಸುತ್ತೆ. ಕಾರಣ ಇಷ್ಟೇ, ನೀರು ಕುಡ್ದಿರೋದಿಲ್ಲ. ಮನೆಗೆ ಹೋಗಿ ನೀರು ಕುಡಿದು ಬೂಸ ತಿಂದರೆ ಹೊಟ್ಟೆ ಫಿಲ್ ಆಗುತ್ತೆ. ಸೈಲೇಜ್ ಮೇವ್ ನೈಟ್ 1 ಟೈಮ್ ಇಡ್ತಾ ಇದ್ದೀವಿ. ಈಗ ಇವತ್ತಿನ ವ್ಲಾಗ್ ಇದಾಗಿತ್ತು. ಟಾಟಾ ಬೈ ಬೈ, ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ವಿಡಿಯೋ ಎಂಡ್ ಮಾಡೋದಕ್ಕೆ ಹೋದರೆ ಲಕ್ಷ್ಮಿ ಮಾತಾಡಿಸ್ತಾ ಇದ್ಲು. ಅವಳದೊಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡು ಇವತ್ತಿನ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.